ಎಲ್ರಿಗೂ ನಮಸ್ತೆ. ನನ್ನ ಡೈಲಿ ವ್ಲಾಗ್ನ 2ನೇ ದಿನ ಇದು. 4 ಗಂಟೆಗೆ ಎದ್ದು 1 ಗ್ಲಾಸ್ ತಣ್ಣೀರನ್ನ ಕುಡಿದು ನಿಧಾನವಾಗಿ ನೀರನ್ನ ನಾನು ಕಚ್ಚಿನೇ ಕುಡಿಯೋದು. ಹಾಗೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಏನಿರುತ್ತೆ, ಹೊರಗಡೆ ಪ್ಯಾಸೇಜ್ ತೊಳೆಯೋದಾಗಲಿ, ಮನೆ ಗುಡಿಸೋದಾಗಲಿ, ನೆಲ ಒರೆಸೋದಾಗಲಿ, ಫಸ್ಟು ಈ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತೀನಿ. ಈ ನಡುವೆ ನೈಟು ಕ್ಲೀನ್ ಎಲ್ಲ ಮಾಡ್ಕೊಳಕ್ಕಾಗ್ತಿಲ್ಲ, ಯಾಕೆಂದರೆ ತುಂಬಾ ಲೇಟಾಗಿ ಹೋಗ್ತಾಯಿದೆ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಇಲ್ಲಿ ಗ್ಯಾಸ್ ಮತ್ತು ಅನ್ನಪೂರ್ಣೇಶ್ವರಿಗೆ ಹೂವು ಇಟ್ಟು ಗ್ಯಾಸ್ ಪೂಜೆ ಮಾಡಿ, ಆಮೇಲೆ ನಮ್ಮ ಗಣಪತಿಗೆ ಗರ್ಕೆನ ಇಟ್ಟು, ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ದೇವ್ರ ಮನೆಯಲ್ಲಿ ಆಂಜನೇಯನ ಫೋಟೋ ಏನು ಇಟ್ಟಿಲ್ಲ. ಸೊ ಅದರಿಂದ ನಾನೊಂದು ಹನುಮಾನ್ ಚಾಲೀಸ ಬುಕ್ ಓದ್ತೀನಲ್ಲ, ಸೊ ಅದೇ ಬುಕ್ನ ಇಟ್ಟು 1 ಗ್ಲಾಸ್ ನೀರನ್ನ ಇಟ್ಟು ಅದಕ್ಕೆ 1 ತುಳಸಿ ದಳನ ಹಾಕ್ಬಿಟ್ಟು, ಮಂಗಳವಾರ ಮಾತ್ರ ನಾನು ಈ ಥರ ಮಾಡ್ತೀನಿ. ಹನುಮಾನ್ ಚಾಲೀಸ್ನ 11 ಬಾರಿ ಓದೋದಾಗಲಿ ಅಥವಾ 11 ಬಾರಿ ಕೇಳೋದಾಗಲಿ ಮಾಡ್ತೀನಿ. ಪ್ರತಿದಿನ ಒಂದೊಂದು ದೇವ್ರನ್ನ ಪೂಜಿಸ್ತೀನಿ. ಸೋಮವಾರ ಆಗಲಿ ಶಿವನ ಅಷ್ಟೋತ್ತರ ಓದೋದಾಗಲಿ, ಅಥವಾ ಮಂಗಳವಾರ ಆಂಜನೇಯನ ಪೂಜಿಸೋದಾಗಲಿ, ಬುಧವಾರ ಒಂದು ವಿಷ್ಣುವನ್ನ ಪೂಜಿಸೋದಾಗಲಿ, ಈ ಥರ ನಾನು ಅವಾಗಿಂದನೂ ಇದನ್ನು ರೂಢಿಸ್ಕೊಂಬಂದಿದ್ದೀನಿ. ಹಾಗೆ ನನ್ನ ಪೂಜೆ ಏನಿತ್ತು, ಶಿವ ಪೂಜೆ ಆಗಲಿ, ಮಾಂಗಲ್ಯ ಪೂಜೆ ಆಗಲಿ, ಇದನ್ನೆಲ್ಲನೂ ಕ್ಲೀನಾಗಿ ಮುಗಿಸ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೆ, ನಾನಿಲ್ಲಿ ಶ್ರೀ ಸೂಕ್ತಮ್ ಅಂತ ಒಂದು ಅಷ್ಟೋತ್ತರ ಅಥವಾ ಅದನ್ನೇನಂತಾರೆ ಮಂತ್ರ ಅಂತಲೇ ಹೇಳ್ಬೋದು. ಅದು 11 ಪ್ಯಾರಾಸ್ ಬರುತ್ತೆ. ಅದರಲ್ಲಿ 11 ಪ್ಯಾರಾಸ್ನ ಓದಿದ್ರೆ ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿನೇ ನಾನು ನಿಮ್ಗೆ ಹೇಳ್ತಿರೋದು. ಬೇಕು ಅಂತಂದರೆ ಕ್ಯಾಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದನ್ನು ಸೆಂಡ್ ಮಾಡ್ತೀನಿ. ಹಾಗೆ ಮತ್ತು ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು, ನಮ್ಮ ಮಾವ 3 ಜನನೂ ವಾಕ್ ಹೋದ್ವಿ. ಈ ನಡುವೆ ಯೋಗ ಮತ್ತು ಎಕ್ಸಸೈಸು ವಾಕ್ ಅಂತ ಹೇಳಿ ಶುರು ಮಾಡಿಸಿರೋದು ನಾನೇ ಬಲವಂತವಾಗಿ. ಹಾಗೆ ಎಕ್ಸಸೈಸ್ನೆಲ್ಲ ಮುಗಿಸ್ಕೊಂಡು, ವಾಕೆಲ್ಲ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಬಿಸಿ ನೀರು ಕಾಯೋಕೆ ಇಡ್ತೀನಿ. ಇವತ್ತು ನಾನು ಒಣ ದ್ರಾಕ್ಷಿನ ನೆನೆ ಹಾಕಿದ್ದೆ. ಪ್ರತಿದಿನ ಒಂದೊಂದು ರೀತಿ ಒಣ ದ್ರಾಕ್ಷಿ ಒಂದಿನ ಮೆಂತ್ಯ ಈ ಥರದ್ದು ತಿನ್ನೋ ಅಭ್ಯಾಸ. ಸೊ ಒಣ ದ್ರಾಕ್ಷಿನ ತಿಂದು ಇಲ್ಲೇನು ಬೆಟ್ಟನೆಲ್ಲಿಕಾಯಿನ ಮೋಲ್ಡ್ ಮಾಡಿಟ್ಟಿನಲ್ಲ, ಜ್ಯೂಸ್ ಥರ ಮಾಡಿಕೊಂಡು ಇದನ್ನು ಕುಡಿದ್ರೆ ಆಲ್ಮೋಸ್ಟ್ ಏರ್ ಫಾಲ್ ಅಂತೂ ಆಗೋದೇ ಇಲ್ಲ. ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಕೂಡ ಯಾರಿಗಾರು ಏರ್ ಫಾಲ್ ಇರುತ್ತೆ ಈ ಥರ ಒಂದು ಮಾಡ್ಕೋಬೋದು. ಹಾಗೆ ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ತುಂಬಾ ಚೆನ್ನಾಗಿತ್ತು. ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡಮ್ಮ ಅಂತ ಹೇಳಿದರು ನಮ್ಮ ಮನೆಯವರು, ತಿಂಡಿ ಏನು ಬೇಡ ಅಂತ. ಸೊ ನೈಟ್ ತಿಂಡಿ ಮಾಡಿಕೊಡು ಅಂತ ಹೇಳಿದರು. ಸೊ ಡೈರೆಕ್ಟಾಗಿ ಅಡುಗೆ ಮನೆ ಕಿಚನ್ ಎಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ನಮ್ಮ ಮಾವಂಗೆ ಮುದ್ದೆ ಬೇಕು, ಸೊ ಅವ್ರಿಗೆ ಮುದ್ದೆ ಮಾಡಿಕೊಟ್ಟೆ. ಇವತ್ತು ಬಸ್ಸಾರು ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಇವತ್ತು ಮುದ್ದೆನೇ ಊಟ ಮಾಡೋಣ. ಆಲ್ಮೋಸ್ಟ್ ಅವ್ರು ರೆಗ್ಯುಲರಾಗಿ ಡೈಲಿ ಏನು ಮುದ್ದೆ ತಿನ್ನಲ್ಲ. ಈ ಥರ ಏನಾದರೂ ಬಸ್ಸಾರು, ಮೊಸಪ್ಪು ಈ ಥರ ಮಾಡ್ದಂಗೆ ಮಾತ್ರ ಮುದ್ದೆ ತಿಂತೀನಿ. ನಾನಿಲ್ಲಿ ಅಡಿಕೆ ಪಟ್ಟೆಗೆ ಮಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ. ಸೊ ಮುದ್ದೆನ ಅಡಿಕೆ ಪಟ್ಟೆಲ್ಲೇ ಇತ್ತು ಅಂತ ಅಂದ್ಬಿಟ್ಟು ಮಾಡಿ, ಹಾಗೆ ನನ್ನ ಹಸ್ಬೆಂಡು ಕೂಡ ಅವರು ಆಫೀಸ್ಗೆ ಹೋದರು. ಹಾಗೆ ನಾನು ಕೂಡ ಮುದ್ದೆ ಊಟ ಮಾಡಿಕೊಂಡೆ. ತುಂಬಾ ದಿನ ಆಯಿತು, 1.5 ತಿಂಗಳಾಗಿತ್ತು. ತುಂಬಾ ಚೆನ್ನಾಗಿತ್ತು ಬಸ್ಸಾರು ಮುದ್ದೆ. ಬಿಸಿ ಇದ್ದವಾಗಲೇ ತಿನ್ನಬೇಕು. ನಾನು ಆರಿದ್ರೆ ಮತ್ತೆ ಮುದ್ದೆ ಊಟ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಿಸಿದೆ ಊಟ ಮಾಡಿಕೊಂಡು, ಹಾಗೆ ಮತ್ತು ನಮ್ಮ ಮನೆ ಎದುರುಗಡೆನೇ ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ಒಂದು 10 ರೌಂಡ್ಸ್ ಆದರೂ ಓಡಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನು ಕೂಡ ಸೈಕ್ಲಿಂಗ್ಗೆ ಅಂತೇಳಿ ಕರ್ಕೊಂಬಂದು ಓಡಾಡ್ಕೊಂಡು ಮನೆಗೆ ಬಂದೆ. ಹಾಗೆ ನಮ್ಮ ಕಾರಲ್ಲಿ ಸೀಟನ್ನ ಎಲ್ಲ ಇಲಿ ಎಲ್ಲ ಸ್ವಲ್ಪ ಕಚ್ಚಾಕ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಮತ್ತು ನೈಟು ಬೇರೆ ಕಡೆ ನಿಲ್ಲಿಸ್ತೀವಿ. ಎಷ್ಟೇ ಸ್ಪ್ರೇ ಹೊಡೆದ್ರೂ ಅಷ್ಟೇ, ಕೆಳಗಡೆ ನಾವು ಹಂಗೂ ಕೂಡ ಮೆಶೆಲ್ಲ ಹಾಕ್ಸಿದ್ದೀವಿ, ಬಟ್ ಆದರೂ ಕೂಡ ಮತ್ತೆ ಎಲ್ಲ ಇದು ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ಸೊ ಮತ್ತು ನಾನು ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಕಾರ್ನೆಲ್ಲ ಓಡಿಸಿ. ಸೊ ಅದನ್ನು 1 ರೌಂಡ್ ಹೋಗಿ ಬಂದು, ಹಾಗೆ ಇಲ್ಲಿ ಮಂಡಕ್ಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಕ್ಳಿಗೆ ಸ್ಕೂಲ್ ರಜೆ ಕೊಟ್ಟಿರೋದ್ರಿಂದ ಏನಾದರೂ ಕೊಡು ಅಂತಿರ್ತಾರಲ್ಲ, ಸೊ ಅದರಿಂದ ಇಲ್ಲಿ ನಮ್ಮ ಅತ್ತೆ ಮತ್ತು ಅವ್ರ ತಂಗಿ ಎಲ್ಲರೂ ಸೇರಿ ಇಲ್ಲಿ ಹುಣಸೆ ಹಣ್ಣನ್ನ ಕೊಡ್ತಿದ್ರು. ನಾನು ಹಾಗೆ ಒಂದು ಹೊರಗಡೆಯಿಂದ 2 ಗಿಡ ತೊಗೊಂಬಂದಿದ್ದೆ. ಒಂದು ಬಿಳಿ ದಾಸವಾಳದ ಗಿಡ ಮತ್ತು ಪುಟಾಣಿದ ಬಟನ್ ರೋಸ್ ಬರುತ್ತೆ ವೈಟ್ ಕಲರು. ಸೊ ಅದು ಕೂಡ ಎಲ್ಲ ಪಾಟ್ಗೆ ಹಾಕ್ತಾಯಿದ್ದೆ. ಮತ್ತು ನನ್ನ ಹತ್ರ ಕೂಡ ಇಲ್ಲಿ ಸಗಣಿ ಅದೆಲ್ಲ ಇತ್ತು. ತುಂಬ ಗಿಡಗಳನ್ನ ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಬೆಳೀತಿತ್ತು. ಹಾಗೆ ಸಂಜೆ ಆಗ್ತಿದ್ದಂಗೆ ಮತ್ತೆ ಮುಖ ತೊಳಿ
ಆ್ಯಸ್ ಯೂಶ್ವಲ್ ಆಗಿ ದೇವ್ರ ದೀಪ ಹಚ್ಚಿ ಹನುಮಾನ್ ಚಾಲೀಸ್ನ ಓದ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಮನೆಗೆ ಬಂದರು. ಸೊ ಅವ್ರಿಗೋಸ್ಕರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರದು ಊಟ ಆಯಿತು. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಡೈಲಿ ಏನು ಕ್ಲೀನ್ ಮಾಡ್ತೀನಲ್ಲ ಅದೇ ಥರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೊಂದು ಸ್ಪ್ರೇನ ರೆಡಿ ಮಾಡ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಯಾವುದಾದ್ರೂ ತೋರಿಸ್ತೀನಿ. ಒಂದು ಚೂರು ಜಿಡ್ಡಿರಲ್ಲ, ಅಷ್ಟು ಚೆನ್ನಾಗಿ ಹೋಗುತ್ತೆ. ನನಗಂತೂ ಒಂಥರ ಸ್ಪ್ರೇ ಮಾಡೋದೇ ಇಷ್ಟ. ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಾದರೂ ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹೀಗೆ ಇವತ್ತಿನ ದಿನನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನೊಂದು 90% ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತೀನಿ. ಒಂಥರ ಖುಷಿ ಅದು ಇದು ಮಾಡೋದೆಲ್ಲ ಒಂಥರ ಇಷ್ಟ ನನಗೆ. ಕ್ಲೀನ್ ಮಾಡೋದಾಗಲಿ ಒಂಥರ ತುಂಬ ಕ್ಲೀನಾಗಿ ಇಟ್ಕೋಬೇಕು, ಏನಾದರೂ ಮಾಡ್ತಾ ಇರಬೇಕು ಅದು ಇದು ಅಂತ. ಫೈನಲಿ ಲಾಸ್ಟಿಗೆ ನನ್ನ ಸಿಂಕ್ ಪೋರ್ಷನ್ಸ್ ಏನಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ದಿನಚರಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.